ಇವತ್ತಿನ ದಿನ ನಾವೇನು ಬಸವಣ್ಣ ಅಕ್ಕ ಮಹಾದೇವಿ ದೇವರ ದಾಸಿಮಯ್ಯ ಆಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಮಾದಾರ ಚೆನ್ನಯ್ಯ, ಲೋಹಾರ ವೆಂಕಯ್ಯ, ಅನೇಕ ವಚನಕಾರರ ಎಲ್ಲ ಶೋಷಿತ ಸಮುದಾಯದಿಂದ ಬಂದಂಥ ಎಲ್ಲ ವಚನಕಾರರ ವಚನದ ಸಾರ ತಿರುಳನ್ನು ನಾವು ಏನು ಅನುಭವಿಸಿದ್ದೀವಿ. ಅದಕ್ಕೆಲ್ಲ ಅತಿ ಮುಖ್ಯ ಕಾರಣ ಯಾರಾದರೂ ಇದ್ದರೆ ಅದು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಪಗು ಹಳಕಟ್ಟಿಯವರು 19ನೇ ಶತಮಾನದಲ್ಲಿ ಧಾರವಾಡದಲ್ಲಿ ಜನಿಸಿದವರು ಆದರೂ ಸಹ ಮುಂದೆ ಕಾಲಕ್ರಮೇಣದಲ್ಲಿ ವಿಜಯಪುರವನ್ನು ಅಂದರೆ ಇಂದಿನ ಬಿಜಾಪುರನ್ನು ಇವರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಪ್ರತಿ ಮನಗಳಲ್ಲಿ ಪ್ರತಿ ಜಗಲಿ ಮೇಲಿದ್ದಂಥ ಬಾಳೆಗರಿ ಆಗಿರ್ಬೋದು, ಲಿಖಿಗಳ ರೂಪದಲ್ಲಿ ಏನು ಬರೆದಿಟ್ಟಂಥ ವಚನಗಳಿದ್ದಾವೆ ಅವೆಲ್ಲವನ್ನು ಮನೆ ಒಪ್ಪು ಅದನ್ನು ಸಂಗ್ರಹ ಮಾಡಿ ಕೇವಲ ಒಂದು 30ರಿಂದ 35 ವಚನಕಾರರು ಮಾತ್ರ ನಮಗೆ ಅಲ್ಲಿ ತನಕ ಗೊತ್ತಿತ್ತು. ಮೇನ್ ವಚನಕಾರರಲ್ಲಿ ಏನು ಬರೀತೀವಿ. ಬಟ್ ಈಗ ಸೂಳೆ ಸಂಕವಾಗಿರ್ಬೋದು, ಗೊಗ್ಗವಾಗಿರ್ಬೋದು, ಅನೇಕ ಜನ ಯಾರು ಹೆಸರೇ ಕೇಳಿದಂಥ ಮಹಿಳಾ ವಚನಕಾರ್ತಿಯರಾಗಿರ್ಬೋದು ಅಥವಾ ಅನೇಕ ಜನ ಹಿರಿಯ ವಚನಕಾರರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ರು ಯಾರಂದರೆ ಅದು ಪಗು ಹಳಕಟ್ಟಿ. ಬಿಕಾಸ್ ಇವರು ಸಂಶೋಧನೆ ನಡೆಸಿ ನೆಕ್ಸ್ಟ್ ಇವರೇ ಒಂದು ಹಿತಚಿಂತಕ ಮುದ್ರಣಾಲಯ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿ ಅದರಿಂದ ಎಲ್ಲ ವಚನಗಳನ್ನು ಈ ನಡುಗನ್ನಡ ಅಥವಾ ತುಳುಗನ್ನಡ ಅಂತ ಏನು ಕರಿತೀವಿ ಅದರಲ್ಲಿ ಪ್ರಕಟ ಮಾಡಿ ಜನಸಾಮಾನ್ಯರಿಗೆ ಮುಗಿಸಿದ ತಕ್ಷಣ ವಚನಕಾರರ ಸಂಖ್ಯೆ ಎಷ್ಟಾಗಿತ್ತು ಅಂದರೆ 250 ದಾಟಿತ್ತು. ಅಂದರೆ ಸರಿಸುಮಾರು 200ಕ್ಕೂ ಅಧಿಕ ವಚನಕಾರರನ್ನು ಬೆಳಕಿಗೆ ತಂದಂತಹ ಶ್ರೇಯಸ್ಸು ಯಾರಿಗಾದರೂ ಸಲ್ತಾ ಇದ್ದರೆ ಅದು ಈ ವಚನ ಪಿತಾಮಹ. ಇವರು ಸಹ ನಮಗೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ ಪ್ರಭುಗಳಷ್ಟೇ ಆರಾಧ್ಯ ದೈವರು ಅಂತ ಹೇಳ್ಬೇಕು. ಯಾಕಂದರೆ ಒಬ್ಬರು ಅನೇಕ ಜನರ ಹತ್ರ ಪ್ರತಿಭೆ ಇರುತ್ತೆ, ಆ ಪ್ರತಿಭೆಯನ್ನು ಬೆಳಕಿಗೆ ತರೋನು ನಿಜವಾದ ಗುರು. ಹಂಗೆ ಅದೇ ಅನೇಕ ಜನ ವಚನಕಾರರು ಶ್ರೀಸಾಮಾನ್ಯರು ಸಹ ವಚನ ಬರೆದಿದ್ರು. ಬಟ್ ಅವು ಇವತ್ತಿಗೆ ನಮಗೆ ಮುಟ್ಲಿಲ್ಲ ಅಂದರೆ ಆ ವಚನಕಾರರನ್ನು ನಾವು ಗುರುತಿಸೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವರ ಆದರ್ಶಗಳನ್ನು ನಾವು ಅನುಕರಣೆ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರ ಜಯಂತಿಗಳನ್ನು ನಾವು ಆಚರಿಸೋಕ್ಕೆ ಪ್ರಾಬಬ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಇವರ ಪರಿಶ್ರಮ, ಯಾಕಂದರೆ ಅದು ತಾಳೆಗರಿಯಲ್ಲಿ ಇದ್ದದ್ದನ್ನು ಸಂಗ್ರಹ ಮಾಡಿ ಅದನ್ನು ನಡುಗನ್ನಡಕ್ಕೆ ಭಾಷಾಂತರ ಮಾಡಿ ಅದನ್ನು ಪ್ರಕಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿಮ್ಗೆ ಗೊತ್ತಿದೆ, ಸಂಶೋಧನೆ ಅನ್ನೋದು ಒಂದಿನ 2 ದಿನದಲ್ಲಿ ಆಗತ್ತದಲ್ಲ. ಸುಮಾರು 40 ವರ್ಷಗಳ ಕಾಲ, ಅಧಿಕ ವರ್ಷಗಳ ಕಾಲ ಶ್ರಮ ಸಂಸ್ಕೃತಿಯನ್ನು ಹಾಕಿದ್ರು. ಬಿಕಾಸ್ ಅವ್ರು ನಂಬಿರೋದೇ ಕಾಯಕ ಶ್ರಮ ಸಂಸ್ಕೃತಿ. ಆ ಶ್ರಮ ಸಂಸ್ಕೃತಿ ಅವ್ರ ಕೆಲಸದಲ್ಲೂ ಸಹ ರಿಫ್ಲೆಕ್ಟ್ ಆಯಿತು ಅನ್ನೋದು ತಪ್ಪಾಗಲ್ಲ. ಅಂತಹ ಒಬ್ಬ ಮಹಾನ್ ವಚನ ಪಿತಾಮಹನನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಕರ್ನಾಟಕ ಜನ ಸರ್ಕಾರ ಇದಕ್ಕೂ ವಚನಗಳ ಒಂದು ಸಂಗ್ರಹ ಮಾಡಿದಂಥ ಪಿತಾಮಹನಿಗೂ ಸಹ ಶರಣರಷ್ಟೇ ಪ್ರಾಮುಖ್ಯತೆ ನೀಡಿರ್ತಕ್ಕಂಥದ್ದು ಬಹಳ ಶ್ರೇಯಸ್ಸು ಸಲ್ತಕ್ಕಂಥದ್ದು. ಆದ್ದರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯ ದಿನಾಚರಣೆ